ಒಂದು ಮಾತು ನಿಮಗೆ ಹೇಳ್ತೇನೆ, ಧರ್ಮರಾಜನಿಗೆ ಒಂದು ವೀಕ್ನೆಸ್ ಇದೆ, ದೊಡ್ಡ ವೀಕ್ನೆಸ್ ಇದೆ. ಅದೇನದು ವೀಕ್ನೆಸ್ಸು, ದೌರ್ಬಲ್ಯ ಏನದು ಅಂದರೆ, ಅವನಿಗೆ ಜೂಜಾಟ ಆಡಬೇಕು ಅಂತ ಅವನಿಗೆ ಬಹಳ ಪ್ರೀತಿ. ಧರ್ಮರಾಜನಿಗೆ ಏನೋ ಅವನಿಗೊಂದು ಸೇರಿಕೊಂಡಿದೆ, ಜೂಜಾಟ ಆಡಬೇಕು ಅಂತ ಅವನಿಗೆ ಬಹಳ ಪ್ರೀತಿ ಇದೆ. ಹಾಗಾಗಿ ಆ ಜೂಜಾಟ ಆಡಬೇಕು ಅಂತ ಅನ್ಕೋತಾನೆ, ಜೂಜಾಟ ಆಡ್ಲಿಕ್ಕೆ ಬರುವುದಿಲ್ಲ ಅವನಿಗೆ ಅದರ ಟ್ರಿಕ್ಸ್ ಗೊತ್ತಿಲ್ಲ, ಅವನು ಕಲ್ತಿಲ್ಲ, ಅವನು ಹೇಗೆ ಆಡಬೇಕು ಅಂತ ಅನ್ನೋದು ಗೊತ್ತಿಲ್ಲ, ಅವನಿಗೆ ಪರಿಚಯವಿಲ್ಲ. ಆದ್ದರಿಂದ ಆಡಬೇಕು ಅಂತ ಉತ್ಸಾಹದ ಬರದಲ್ಲಿ ಆಡಿಬಿಡ್ತಾನೆ, ಸೋತು ಬಿಡ್ತಾನೆ. ಇದು ನನಗೆ ಗೊತ್ತು, ಇದು ಅವನ ಗುಟ್ಟು. ಕರೆದ್ರೆ ಜೂಜಾಟಕ್ಕೆ ಬರ್ತೀಯೇನಪ್ಪ ಅಂತ ಕರೆದ್ರೆ ಇಲ್ಲ ಅಂತ ಅನ್ನೋದಿಲ್ಲ. ಇದು ಅವನು ಮಾಡಿದ ಪ್ರತಿಜ್ಞೆ. ಎಲ್ಲರೂ ಕೂಡ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಹೋಗ್ತಾ ಇರುವ ಸಂದರ್ಭದಲ್ಲಿ ಒಂದೊಂದು ಪ್ರತಿಜ್ಞೆಯನ್ನು ಮಾಡಬೇಕು, ಅದನ್ನು ಜೀವನಾವಧಿ ನಡೆಸಬೇಕು. ಅದೇನದು ಭೀಮಸೇನ್ ದೇವರಿಗೆ ತುಂಬಿ ಗಡ್ಡ, ಒಳ್ಳೆ ಸುಷ್ಮಶ್ರು ಮಂಡಲ, ಒಳ್ಳೆ ಮೀಸೆ, ಭಾರಿ ಚಲುವರು, ಪರಮ ಸುಂದರ ಭೀಮಸೇನ್ ದೇವರು. ಇಂಥ ಭೀಮಸೇನ ದೇವರು ನಾನಿಷ್ಟು ಚಲುವನಾಗಿದ್ದೀನಿ, ಆದ್ದರಿಂದ ನನ್ನನ್ನು ನೋಡಿ ಯಾರೂ ನನ್ನನ್ನು ತೂಬರ ಅಂತ ಕರೆಯುವುದಿಲ್ಲ. ತೂಬರ ಅಂದರೆ ಗದ್ದಕ್ಕೆ ಮಾತ್ರ ಗಡ್ಡ ಇದ್ದವನು. ಹೋತು ಇರುತ್ತಲ್ಲ, ಹೋತು ಅಂತ ಕೇಳಿದಿರಲ್ಲ, ಹೋತು. ಆ ಹೋತಿನ ಮುಖದಂತೆ ಹೋತಿಗೆ ಯಾವ ರೀತಿ ಗಡ್ಡ ಇರುತ್ತೋ ಹಾಗೆ ಇದ್ದ ಅದಕ್ಕೆ ತೂಬರ ಅಂತ ಕರೀತಾರೆ. ಹಾಗೆ ಭೀಮಸೇನ ದೇವರಿಗೆ ಇದ್ದಿದ್ದಿಲ್ಲ, ಸಮೃದ್ಧವಾದಂತಹ ಸುಂದರವಾದಂತಹ ಗಡ್ಡ ಇತ್ತು. ಹಾಗಾಗಿ ಆ ಶ್ಮಶ್ರುಗಳು ಬಹಳ ಸುಂದರವಾಗಿದ್ದರಿಂದ ನನಗೆ ಯಾರೂ ಅನ್ನುವುದಿಲ್ಲ, ಯಾರಾದರೂ ಅಂದ್ರೆ ಮಾತ್ರ ನಾನು ಬಿಡುವುದಿಲ್ಲ ಅಂತ ಅವರು ಪ್ರತಿಜ್ಞೆಯನ್ನು ಮಾಡಿದ್ರು. ಈ ಪ್ರತಿಜ್ಞೆಯನ್ನು ಯಾಕೆ ಮಾಡಿದ್ರು ಅಂತಂದ್ರೆ, ಯಾವುದೋ ಒಂದು ಪ್ರತಿಜ್ಞೆ ಮಾಡಬೇಕು, ಲೋಕರಿಗೆ ಜನರಿಗೆ ಅಪಾಯಕಾರಿ ಆಗದೇ ಇದ್ದು ಪ್ರತಿಜ್ಞೆಯನ್ನು ಮಾಡಿದ್ರು. ಕಪ್ಪು ಮನುಷ್ಯ ನನಗೆ ಯಾರಾದರೂ ಕಪ್ಪು ಅಂತಂದ್ರೆ ನಾನು ಅವನನ್ನು ಬಿಡುವುದಿಲ್ಲ ಅಂತಂದ್ರೆ ಹೇಗಾಗತ್ತೆ? ಅವನು ಕಪ್ಪು ಅಂತ ಅನ್ನೋರೆ ಜನ, ಕಪ್ಪಿದ್ದಾನೆ ಕಪ್ಪು ಅಂತಂತಾರೆ, ಅವನು ಏನಿದ್ರೇನು ಕಪ್ಪು ಅಂತನ್ನೋರೆ ಅವನನ್ನ. ಹಾಗೆ ಭೀಮಸೇನ ದೇವರ ಪರಿಸ್ಥಿತಿಯಲ್ಲಿ ಹಾಗಿರಲಿಲ್ಲ. ಭೀಮಸೇನ ದೇವರು ಚಲೋವರಿದ್ರು, ತೂಬರ ಅಂತ ಅನ್ನುವ ಪ್ರಶ್ನೆಯೇ ಬರ್ತಿರಲಿಲ್ಲ. ಆದ್ದರಿಂದ ಅವರು ಆ ಸಂಕಲ್ಪವನ್ನು ಮಾಡಿದ್ರು, ಪ್ರತಿಜ್ಞೆ ಮಾಡಿದ್ರು. ಇದು ಗೊತ್ತಾಗಿತ್ತು ಕರ್ಣನಿಗೆ. ದುರ್ಯೋಧನನಿಗೆ ಕೇಳ್ಕೊಂಡಿದ್ದ, ದುರ್ಯೋಧನ ಅದನ್ನು ಹೇಳಿಟ್ಟಿದ್ದ. ಹಾಗಾಗಿ ತೂಬರ ಅಂತ ಯುದ್ಧದ ಕಾಲದಲ್ಲಿ ಕರೆದರು. ಹೀಗೆ ಒಂದು ಪ್ರತಿಜ್ಞೆ ಇದೆಯೋ ಹೀಗೆ ಪ್ರತಿಯೊಬ್ಬರೂ ಒಂದೊಂದು ಪ್ರತಿಜ್ಞೆಯನ್ನು ಮಾಡಬೇಕು. ನನ್ನ ಧನುಸ್ಸಿಗೆ ಯಾರಾದರೂ ಬೈದರೆ ನಾನು ಬಿಡುವುದಿಲ್ಲ ಅಂತ ಅರ್ಜುನನ ಪ್ರತಿಜ್ಞೆ. ಹಾಗೆ ಧರ್ಮರಾಜನ ಒಂದು ಪ್ರತಿಜ್ಞೆ ಏನು ಅಂತಂದ್ರೆ, ಒಂದೊಂದು ಏಕಾಂತರದಲ್ಲಿ ಒಂದು ಮನಸ್ಸಿನಲ್ಲಿ ಮಾಡಿಕೊಂಡದ್ದು, ಜೂಜಾಟಕ್ಕೆ ಕರೆದರೆ ನಾನಿಲ್ಲ ಅಂತ ಅನ್ನೋದಿಲ್ಲ ಅಂತ ಪ್ರತಿಜ್ಞೆ. ಕಾಫಿ ಆಫರ್ ಮಾಡಿದರೆ ಕುಡಿಯುವುದಿಲ್ಲ ಅಂತ ಅನ್ನೋದಿಲ್ಲ, ಕುಡಿಯೋದೆ ಅದು ಬೇಕಾದಿರಲಿಲ್ಲ. ಅದಕ್ಕಾಗಿ ನಾವು ನೋಡ್ತಿರ್ತೇವೆ, ರಾತ್ರಿ 2:30-3 ಗಂಟೆಗೆ ಯಾವುದೋ ಒಂದು ಸ್ಟೇಷನ್ ಬರುತ್ತೆ, ಅವನು ಚಾವು ಒದರ್ತಾ ಬರ್ತಾನೆ. ಆಗಲೂ ಅವನು ಕರೆದು ಹಾಕ್ಕೊಂಡು ಕುಡಿದು ಆಮೇಲೆ ಮಲ್ಕೋತಾರೆ. ಏನು ದರಿದ್ರ ಕೋಡಿಗಳು, ಅಲ್ಲ, ನನಗೆ ಅರ್ಥವಾಗೋದಿಲ್ಲ. ಯಾಕೆ ಅಂದ್ರೆ ಅವರು ಪ್ರತಿಜ್ಞೆ ಮಾಡಿರ್ತಾರೆ, ಅವರು ಯಾವಾಗೇ ಚಹಾ ಬರಲಿ ಕಾಫಿ ಬರಲಿ ಕುಡಿಯದೆ ಬಿಡುವುದಿಲ್ಲ, ಇದು ಪ್ರತಿಜ್ಞೆ. ಹಾಗೆ ಧರ್ಮರಾಜ ಪಾಪ ಜೂಜಾಟ ಆಡೋದಕ್ಕೆ ಪ್ರತಿಜ್ಞೆ, ಯಾರೇ ಕರೀಲಿ ನಾನು ಜೂಜಾಟ ಆಡ್ತೀನಿ, ಇಲ್ಲ ಅಂತ ಅನ್ನೋದಿಲ್ಲ. ಏನು ನೋಡ್ರಿ, ಯಾರ್ಯಾರಿಗೆ ಯಾವ್ಯಾವ ತರಹ ಪ್ರೇರಣೆಯಾಗತ್ತೆ, ಯಾರ್ಯಾರಿಗೆ ಏನೇನು ಸಂಸ್ಕಾರಗಳು ಅಥವಾ ಅವರವರ ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ ಏನು ಪ್ರತಿಜ್ಞೆ ಆಗತ್ತೆ ನೋಡ್ಕೊಳ್ರಿ. ಭಾರಿ ವಿಚಿತ್ರ. ಧರ್ಮರಾಜ ಏನು ಜೂಜಾಟಕ್ಕೆ ಕರೆದ್ರೆ ನಾನು ಬರುವುದಿಲ್ಲ ಅಂತ ಅನ್ನೋದೇನು ಅಲ್ಲ, ಊಹೆ ಮಾಡ್ಲಿಕ್ಕೆ ಸಾಧ್ಯವಾ? ಧರ್ಮರಾಜ ಅಂದ್ರೆ ಏನು? ಎಂದೋ ಒಂದು ದಿವಸ ತಪ್ಪಿ ಶಕುನಿ ಕರೆದ, ಜೂಜಾಟಕ್ಕೆ ಹೋದ, ಮಾತು ಬೇರೆ. ಹಾಗಲ್ಲ, ಜೂಜಾಟಕ್ಕೆ ಹೋದ, ಆಡಿದ, ಸೋತ, ಕಾಡಿಗೆ ಹೋತ, ಮಾತು ಬೇರೆ. ನಾನು ಜೂಜಾಟಕ್ಕೆ ಕರೆದ್ರೆ ಹೋಗುವುದಿಲ್ಲ ಅಂತಿಲ್ಲ, ಹೋಗ್ತೀನಿ ಅನ್ನುವಂತಹ ಪ್ರತಿಜ್ಞೆ.
ಏನು ಪರಮ ಸಾತ್ವಿಕ ಪ್ರತಿಜ್ಞೆ. ಇಂಥ ವಿಚಿತ್ರವಾದಂತಹ ಪ್ರತಿಜ್ಞೆಗಳನ್ನು ಮಾಡಿ ಹಾಳಾಗಿ ಹೋದರು. ಧರ್ಮರಾಜನಿಗೆ ಬಹಳ ದೊಡ್ಡ, ಇದೆಲ್ಲ ಭಗವಂತನ ಸಂಕಲ್ಪಾನುಸಾರವಾಗಿ ಆಗಬೇಕಾಗಿರುವಂಥದ್ದು, ಆ ಮಾತು ಬೇರೆ. ಆದರೆ ಆ ಭಗವಂತನ ಸಂಕಲ್ಪ ಅಂತ ಅಂದ ಮೇಲೂ ಕೂಡ ನಾವು ಅಷ್ಟಕ್ಕೆ ಸುಮ್ಮನೆ ಇರಲಿಕ್ಕಾಗುವುದಿಲ್ಲ. ಹಾಗಾಗಿ ಅಲ್ಲಿ ಹೇಳ್ತಾರೆ, ದ್ಯೂತಪ್ರಿಯಶ್ಚ ಕೌಂತೆಯೋ ನಸ ಜಾನಾತಿ ವಿವಿತುಂ ಸಮಾಹೂತಶ್ಚ ರಾಜೇಂದ್ರೋ ನಶಕ್ಷತಿ ನಿವರ್ತಿತಂ. ಕರೆದ ಮೇಲೆ ಬರುವುದಿಲ್ಲ ಅಂತ ಹೇಳುವುದಿಲ್ಲ, ಬಂದೇ ತೀರ್ತಾನೆ, ಬಂದೇ ಬರ್ತಾನೆ. ದೇವನೇ ಕುಶಲಶ್ಚಾಹಂ, ಆಟವಾಡುವುದಕ್ಕೆ ನಾನು ಒಳ್ಳೆ ಸಮರ್ಥ. 3 ಲೋಕಗಳಲ್ಲಿ ನಾನು ಭಾರಿ ಆನಂದನ ಅಪ್ಪ, ತಾತ ನಾನು. ಈ ಅಕ್ಷಗಳಿಗೆ ಲೆತ್ತಗಳಿಗೆ ನಾನೇ ಮೂಲ ಅಭಿಮಾನಿ ದೈತ್ಯ. ಈ ಜೂಜಾಟ ಏನು ಆಡ್ತಾರಲ್ಲ, ಇದಕ್ಕೆ ನಾನೇ ಮೂಲ ಅಭಿಮಾನಿ ಅಂದಮೇಲೆ ನಾನು ಹೇಳಿದಂತೆ ಆ ಲೆತ್ತಗಳು ಕೇಳುತ್ತೆ, ಅಕ್ಷಗಳು ಕೇಳುತ್ತೆ. ಲೋಕೇಶು ತ್ರಿಷು ಕೌರವ್ಯ ತಂತ್ವಂ ದ್ಯೂತೆ ಸಮಾಹ್ವಯ. 3 ಲೋಕಗಳಲ್ಲಿ ನಾನು ಪ್ರಸಿದ್ಧ. ಅವನ ಜೂಜಾಟ ಕರಿ, ಅವನ ಸೋತ ಅಂತ ತಿಳಿ, ರಾಜ್ಯ ನಿನ್ನ ಕಾಲಿಗೆ ಬಿತ್ತು ಅಂತ ಅನಿಸ್ಕೋ, ಆಗೋಗುತ್ತೆ ಅಂತ ಹೇಳಿದೆ. ರಾಜ್ಯಂ ಶ್ರಿಯಂಚತಾಂ ದೀಪ್ತಾಂ ತದರ್ಥಂ ಪುರುಷರ್ಷಭ ಇದಂತು ಸರ್ವಂ ತಂ ರಾಜ್ಞೆ. ಇದನ್ನು ನಾನು ಹೇಳಿದ್ದು ನಿಮ್ಮಪ್ಪಗೆ ಹೇಳು, ಧೃತರಾಷ್ಟ್ರನಿಗೆ ಹೇಳು. ಧೃತರಾಷ್ಟ್ರನಿಗೆ ಹೇಳಿ ಅವನು ಒಪ್ಪಿದೆಯನ್ನು ತೆಗೆದುಕೊಂಡು ಜೂಜಾಟ ಕರಿ, ಜೂಜಾಟ ಆಗಲಿ. ಇದು ಈ ಸನ್ನಿವೇಶ ಇಷ್ಟಕ್ಕೆ ಬಂದರೆ ಸ್ವಲ್ಪ ಮುಂದೆ ಹೋಗಿ ನಾವು ಆಮೇಲೆ ವಿಚಾರ ಮಾಡೋಣ. ಅನುಭೂಯತ ರಾಜ್ಞಸ್ತಂ ರಾಜಸೂಯಂ ಸುಧರ್ಮತಿ ಯುಧಿಷ್ಠಿರಸ್ಯ ಶಕುನಿರ್ ದುರ್ಯೋಧನ ಸ್ವಸಂಯುತಃ. ಇಷ್ಟು ಮಾತಾಡ್ತಾ ಊರಿಗೆ ಬಂದಿದ್ದಾರೆ. ಊರಿನಲ್ಲಿ ಪ್ರವೇಶ ಮಾಡಿದರು. ಪ್ರವೇಶ ಮಾಡಿದ ಮೇಲೆ ಮನಸ್ಸಿನಲ್ಲಿ ಅದೇ ವಿಚಾರ ಕೊರಗ್ತಾ ಇದ್ದಾನೆ. ಅಸ್ವಸ್ಥತಾಂಚತಾಂ ದೃಷ್ಟ, ಬಹಳ ಅಸ್ವಸ್ಥನಾಗಿದ್ದ. 1, 2, 3 ದಿವಸಗಳವರೆಗೆ, ಕೆಲವು ದಿನಗಳವರೆಗೆ ಅಸ್ವಸ್ಥನಾಗಿದ್ದ. ಯಾರ ಜೊತೆಗೆ ಮಾತಾಡಿಲ್ಲ, ಯಾರ ಜೊತೆಗೆ ನಕ್ಕಿಲ್ಲ, ಕೂಡಿ ವ್ಯವಹಾರ ಮಾಡಿಲ್ಲ, ಏನಿಲ್ಲ. ಬಹಳ ಅಸಮಾಧಾನದಲ್ಲಿದ್ದಾನೆ ದುರ್ಯೋಧನ. ಇದನ್ನ ಶಕುನಿ ಹೋಗಿ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಧೃತರಾಷ್ಟ್ರ, ರಾಜನ್, ದುರ್ಯೋಧನ ಬಹಳ ಅಸಮಾಧಾನದಲ್ಲಿದ್ದಾನೆ, ಯಾಕೆ ಗೊತ್ತಿಲ್ಲ, ಕರೆದು ಕೇಳೋಣ ಆಗಬೇಕು. ಆಗಲಿ ಕರಿ ಅಂದಾಗ ದುರ್ಯೋಧನನ ಕರೆಸಿದಾಗ ವಿವರಣೋ ಹರಿಣ ಕೃಶಃ, ಇದೇ ಮಾತನ್ನ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಬಳಸ್ತಾರೆ. ಜ್ಯೇಷ್ಠ ಪುತ್ರಸ್ಯ ಶೋಕಂ ಕಿಮರ್ಥಂ ನವಬುದ್ಧಸೆ. ನಿನ್ನ ಹಿರಿಯ ಮಗ ದುರ್ಯೋಧನ, ಅವನ ಮನಸ್ಸಿನಲ್ಲಿ ಏನು ಕೊರಗಿದೆ, ಏನು ಅಸಮಾಧಾನವಿದೆ, ಇದನ್ನು ಯಾಕೆ ಕೇಳಾಗಬಾರದು? ಕೇಳಿ ಅದಕ್ಕೆ ಏನಾದರೂ ಉಪಾಯವನ್ನು ಮಾಡಬೇಕಲ್ಲ, ನಿನ್ನ ಕರ್ತವ್ಯ ಅಲ್ಲವೇ ಅಂದಾಗ, ಕುತೋ ಮೂಲಂ ಭೃಶಂ ಮಾರ್ತೋಸಿದು ಪುತ್ರಕ, ಮಗನನ್ನು ಕರೆದು ಕೇಳ್ತಾನೆ, ಏನು ದುಃಖ ನಿನಗೆ, ಯಾಕೆ? ಐಶ್ವರ್ಯಂ ಈ ಮಹತ್ ಪ್ರಾಪ್ತಂ ಮಹತ್ಪುತ್ರತ್ವೈ ಸರ್ವಂ ಪ್ರತಿಷ್ಠಿತಂ. ಎಷ್ಟು ಉತ್ತಮವಾದ ಐಶ್ವರ್ಯವಿದೆ, ಎಂಥ ಸಮೃದ್ಧಿ ಇದೆ, ಏನು ರಾಜ್ಯ ನಿಂದು, ಯಾಕೆ ದುಃಖ ಪಡ್ತೀನಿ ನೀನು? ಏನು ಅಳದ ಕಾರಣವಿದೆ? ನೀನು ನಿನ್ನ ತಮ್ಮಂದಿರು ಸುಹೃದಶ್ಚೈವ ನಾಚರಂತೆ ತವ ಪ್ರಿಯಂ, ಯಾವ ತಮ್ಮಂದಿರೂ ನಿನ್ನ ವಿರುದ್ಧವಾಗಿ ನಡೆದುಕೊಳ್ಳುವುದಿಲ್ಲ. ಅಸಮಾಧಾನ ಯಾಕಪ್ಪ ನಿನಗೆ? ಆಚ್ಛಾದಯಸಿ ಪ್ರಾವಾರಾನ್, ಭಾರಿ ಭಾರಿ ಬಟ್ಟೆಗಳನ್ನು ಉಡ್ತಿ, ಯಾಕೆ ಅಸಮಾಧಾನ? ಅಶ್ನಾತಿ ಪಿಶಿದೌದನಂ, ಒಳ್ಳೆ ಭಕ್ಷ್ಯ ಭೋಜ್ಯಗಳನ್ನು ಊಟ ಮಾಡ್ತಿ, ಯಾಕೆ ಅಸಮಾಧಾನ? ಧೃತರಾಷ್ಟ್ರ ಕೇಳುವ ಮಾತುಗಳು ನೋಡಿ ಹೇಗಿದೆ. ಆಜಾನೇಯ ವಹಂತ್ಯಶ್ವಾಹ, ಅರಬ್ ದೇಶದ ಕುದುರೆಗಳು, ಯವನ ದೇಶದ ಕುದುರೆಗಳು, ಭಾರಿ ಭಾರಿ ಕುದುರೆಗಳು, ಅವುಗಳಲ್ಲಿ ನೀನು ಕೂತ್ಕೊಂಡು ಓಡಾಡ್ತಿ, ನಿನಗೇನು ಅಸಮಾಧಾನಕ್ಕೆ ಕಾರಣ ಹೇಳು? ಖೇನಾಸಿ ಹರಿಣಕೃಶಃ, ಭಾರಿ ಉತ್ತಮವಾದಂತಹ ಹಂಸತೂಲಿಕಾ ತಲ್ಪಗಳು, ಹಾಸಿಗೆ, ಅದರ ಮೇಲೆ ಮಲಗುತ್ತಿ. ಶಯನಾನಿ ಮಹರ್ಹಾಣಿ ಗುಣವಂತಿಚ ವೇಶ್ಮಾನಿ, ಭಾರಿ ದೊಡ್ಡದಾದ ಮನೆಗಳು, ಉತ್ತಮವಾದ ದಿವ್ಯವಾದ ಮನೆಗಳಿವೆ. ವಿಹಾರಾಶ್ಚ ಯಥಾಸುಖಂ, ಕ್ರೀಡಾಂಗಣಗಳು ಬೇಕಾದಷ್ಟಿವೆ. ದೇವಾನಾಮಿವತೆ ಸರ್ವಂ ವಾಚಿಬದ್ಧಂ ನ ಸಂಶಯ. ನೀನು ಆಡಿದ ಮಾತು ನಡೆಯುವುದಿಲ್ಲ ಅಂತಿಲ್ಲ. ದೇವತೆಗಳ ಇಚ್ಛೆ ಮಾತು ಹೇಗೆ ನಡೆಯುತ್ತೋ ಹಾಗೆ ನೀನು ಆಡಿದ ಮಾತು ಒಂದು ನಡೆಯುವುದಿಲ್ಲ ಅಂತಿಲ್ಲ, ಆಗಲೇಬೇಕು. ಇಷ್ಟೆಲ್ಲ ಆಗಿದೆ, ಇಷ್ಟಿದ್ದೂ ನೀನು ದುಃಖ ಪಡ್ತಿ ಅಂತಂದ್ರೆ ಸದೀನ ಇವ ದುರ್ಧರ್ಷ ಕಸ್ಮಾತ್ ಶೋಸೆ ಪಿತೃಕ. ನಾನು ತಂದೆ, ನಿನ್ನ ತಾಯಿ ಗಾಂಧಾರಿ, ನಾವೇನಾದರೂ ಮಾಡಬೇಕಾಗಿದ್ರೆ ಹೇಳು, ನಾವು ಮಾಡ್ತೇವೆ, ದುಃಖ ಪಡಬೇಡ.
ಉಪಸ್ಥಿತ ಸಲವ ಕಾಮೈ ಪೃಥಿವೇ ವಾಸವೋ ಯಥ. ಅನ್ನಪಾನ ಮತ್ತೊಂದು ಮುಗಿದೊಂದು ಸಕಲ ಭೋಜ್ಯ ಭಕ್ಷ್ಯ ಎಲ್ಲ ಸಮೃದ್ಧಿ ಇರುವಾಗ ದುಃಖ ಪಡುವುದು ತಪ್ಪು. ನಿರುಕ್ತಂ, ಅಲ್ಲೂ ನೋಡು, ಓದಿಲ್ಲ ಅಂತ ತಿಳ್ಕೊಬೇಡ. ನಿರುಕ್ತ, ನಿಗಮ, ಛಂದಸ್ಸು, ಷಡಂಗ, ಅಸ್ತ್ರಶಸ್ತ್ರಗಳು ಇವೆಲ್ಲ ಓದಿದ್ದಿ. ಕೃತವಿದ್ಯ 10 ವ್ಯಾಕರಣ ಶಾಸ್ತ್ರಗಳನ್ನು ಓದಿದ್ದಿ. ದಶ ವ್ಯಾಕರಣೈ ಕೃಪಾತ್ ಎಲ್ಲಗಳನ್ನು ಓದಿದ್ದಿ. ಹಲಾಯುಧ, ಕೃಪಾ ಅಂದರೆ ಬಲರಾಮದೇವರು, ಕೃಪಾಚಾರ್ಯರು, ದ್ರೋಣಾಚಾರ್ಯರು, ಅಸ್ತ್ರವಿದ್ಯೆಯನ್ನು ಕಲ್ತಿದ್ದಿ. ಭ್ರಾತಾ ಜ್ಯೇಷ್ಠ ಸ್ಥಿತೋ ರಾಜ್ಯೇ ಕಿಮು ಶೋಚಸೆ ಪುತ್ರಕ. ನಿಮ್ಮಣ್ಣ ದೊಡ್ಡ ರಾಜ್ಯದಲ್ಲಿದ್ದಾನೆ ಧರ್ಮರಾಜ. ಇಷ್ಟೆಲ್ಲ ಇದ್ದಾಗ ಅಳುವುದಕ್ಕೆ ಕಾರಣವಿಲ್ಲ, ದುಃಖ ಪಡುವುದಕ್ಕೆ ಏನು ನಿಮಿತ್ತವಿಲ್ಲ, ವಿನಾಕಾರಣವಿಲ್ಲ. ಆಗ ದುರ್ಯೋಧನ ಅಂತಾನೆ, ಏನು ಹೇಳಲಿ ಅಪ್ಪ, ನಾನು ಒಳ್ಳೆ ಭಕ್ಷ್ಯವನ್ನು ಊಟ ಮಾಡ್ತೇನೆ, ಭಾರೀ ಹಾಸಿಗೆ ಮೇಲೆ ಮಲಗ್ತೇನೆ, ಎತ್ತರದ ಕುದುರೆ ಮೇಲೆ ಓಡಾಡ್ತೇನೆ ಅಂತೆಲ್ಲ ಹೇಳಿ ನನ್ನನ್ನು ಸಮಾಧಾನ ಮಾಡ್ತೀರಾ? ಇದು ನಿಜವಾಗಿ ಸಂತೋಷವಾ? ನಿಜವಾಗಿ ಸಂತೋಷ ಪಡಬೇಕಾದದ್ದು ಇದಲ್ವೇ ಅಲ್ಲ. ಪ್ರಶ್ನೆ ಬಂದದ್ದು ನಾನೇನು ಭೋಗ ಮಾಡ್ತೀನಿ ಇದಲ್ಲ, ನಮ್ಮ ಶತ್ರುಗಳು ಯಾವ ಐಶ್ವರ್ಯವನ್ನು ಪಡೆದಿದ್ದಾರೆ ಇದು ನೋಡಿ ನನಗೆ ಸಂತಾಪ. ನಾನೇನು ಪಡೆದಿದ್ದೀನಿ ಇದು ಮುಖ್ಯವಲ್ಲ. ನನಗೆ ಕಮ್ಮಿ ಇದೆಯೋ ಹೆಚ್ಚಿದೆಯೋ ಇದು ಮುಖ್ಯವಾದದ್ದಲ್ಲ, ನನ್ನ ಶತ್ರುಗಳೇ ನನಗಿಂತಲೂ ಹೆಚ್ಚಿದೆ ಅಂತನ್ನುವುದು ಇದು ಮುಖ್ಯವಾದ. ಅದು ನನಗೆ ಅಸಮಾಧಾನಕ್ಕೆ ಕಾರಣ. ಅದಕ್ಕೆ ಹೇಳ್ತಾನೆ, ಸಂತೋಷೋ ವೈ ಶ್ರಿಯಂ ಹಂತಿ ಹ್ಯಭಿಮಾನಂಚ ಭಾರತ. ಸಂತೋಷ ಮನುಷ್ಯನ ಐಶ್ವರ್ಯವನ್ನು ಹಾಳು ಮಾಡ್ತದೆ. ಯಾವ ಮನುಷ್ಯ ಕಂಟೆಂಟೆಡ್ ಆಗ್ತಾನೆ ಅವನಿಗೆ ಎಂದೆಂದಿಗೂ ಪ್ರಗತಿ ಇಲ್ಲ, ಮುಗಿದೋಯ್ತು. ಯಾವ ವಿಷಯದಲ್ಲಿ ಯಾವನಿಗೆ ತೃಪ್ತಿಯೋ ಅವನು ಆ ವಿಷಯದಲ್ಲಿ ಎಂದೆಂದಿಗೂ ಪ್ರಗತಿಯನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ. ಐಶ್ವರ್ಯದ ವಿಷಯದಲ್ಲಿ ಸಂತುಷ್ಟನಾದರೆ ಐಶ್ವರ್ಯ ಅವನಿಗೆ ಹೆಚ್ಚಿಗೆ ಸಿಗುವುದು ಸಾಧ್ಯವಿಲ್ಲ. ಏನು ಸಿಗತ್ತೆ, ಏನು ಸಿಕ್ಕದ್ದಿದೆ ಸಿಕ್ಕಿದೆ, ಆದರೆ ಹೆಚ್ಚಿಗೆ ಸಿಗುವುದು ಸಾಧ್ಯವಿಲ್ಲ. ಯಾಕೆ? ಸಂತುಷ್ಟನಾದ, ಮುಗಿದೋಯ್ತು. ವಿದ್ಯೆ ಇಷ್ಟು ಬಂದಿದೆ, ನನಗೆ ವಿದ್ಯೆ ಸಾಕು, ಇನ್ನೇನು ಅಂತ ಯಾರು ಅನ್ಕೋತಾನೆ ಅವನಿಗೆ ವಿದ್ಯೆ ಬರುವುದಿಲ್ಲ. ಕೀರ್ತಿ, ಪ್ರತಿಷ್ಠೆ, ಅಧಿಕಾರ ಪ್ರತಿಯೊಂದಕ್ಕೂ ತೃಪ್ತಿ ಪಟ್ಟದ್ದಕ್ಕೆ ಎಂದೆಂದಿಗೂ ಹೆಚ್ಚಿಗೆ ಸಿಗುವುದಿಲ್ಲ, ಇದು ನಿಶ್ಚಿತ. ಹಾಗಾಗಿ ನಾನು ಸಂತೋಷ ಪಡಲಿಕ್ಕೆ ನಾನು ಸಾಧ್ಯವಿಲ್ಲ. ಸಂತೋಷ ಇದು ನಮ್ಮ ಐಶ್ವರ್ಯಕ್ಕೆ, ಪ್ರಗತಿಗೆ ಯಾವಾಗಲೂ ವಿರೋಧಿಯಾದದ್ದು. ಪ್ರಗತಿ ಕುಂಠಿತವಾಗತ್ತೆ. ಆದ್ದರಿಂದ ಅಭಿಮಾನಂಚ ಭಾರತ. ಆದ್ದರಿಂದ 88 ಸಹಸ್ರಾಣಿ ಸ್ನಾತಕಾ ಗ್ರಹಮೇಧಿನಃ. ದುರ್ಯೋಧನ ಹೇಳುವ ಮಾತು ಕೇಳಿ, ಬಹಳ ಮಹತ್ವದ ಮಾತು, ಬಹಳ ಮಹತ್ವದ ಮಾತು. ಪಾಂಡವರ ಬಗ್ಗೆ ಒಟ್ಟಾರೆ ಅವರ ಐಶ್ವರ್ಯದ ಅಥವಾ ಅವರಲ್ಲಿರುವಂತಹ ಔದಾರ್ಯದ ಒಂದು ಸಣ್ಣ ಮಹತ್ವದ ಮಾತು. ಒಂದೇ ಶ್ಲೋಕದಲ್ಲಿ, 2 ಶ್ಲೋಕದಲ್ಲಿದೆ, ಆದರೆ ತುಂಬ ಮಹತ್ವದ ಮಾತು. 88,000 ಜನ ಸ್ನಾತಕರು, ವಿದ್ಯಾಭ್ಯಾಸವನ್ನು ಮಾಡಿ ಮುಗಿಸಿದವರು, ಗ್ರ್ಯಾಜುಯೇಟ್ಸ್, ಅವರು ಧರ್ಮರಾಜನ ಮನೆಯಲ್ಲಿ ಊಟ ಮಾಡ್ತಾರೆ. 88,000 ಜನ, ನಿತ್ಯದಲ್ಲಿ ಅಷ್ಟು ಜನ ಬ್ರಾಹ್ಮಣರು ಅವನಲ್ಲಿ ಊಟ ಮಾಡ್ತಾರೆ. ನಿತ್ಯದಲ್ಲಿ, ರಾಜಸೂಯಾಗದಲ್ಲ, ನಿತ್ಯದಲ್ಲಿ. ಲೆಕ್ಕ ಹಾಕಿ 88 ಸಹಸ್ರಾಣಿ ಸ್ನಾತಕಾ ಗೃಹಮೇಧಿನಃ. ಸ್ನಾತಕರು ಕೆಲವರು, ಅದರ ಜೊತೆಗೆ ಗೃಹಸ್ಥರು ಕೆಲವರು. 30 ದಾಸೀಕ ಏಕೈಕ. ಒಬ್ಬೊಬ್ಬರಿಗೆ 30 ಜನ ದಾಸಿಯರು. ಅಷ್ಟು ಜನರಿಗೆ ಏರ್ಪಾಡು ಮಾಡಿದ್ದಾನೆ, ವ್ಯವಸ್ಥೆ ಇದೆ. ದಾಸದಾಸಿಯರು 30 ಜನ ಒಬ್ಬೊಬ್ಬರಿಗೆ. ಹೀಗೆ 88,000 ಜನರನ್ನ ಹೊಟ್ಟೆಗೆ ಹಾಕಿ ಹೊತ್ತಿದ್ದಾನೆ. ಇಷ್ಟು ಜನ ಇದ್ದಾರೆ ಧರ್ಮರಾಜನ ಆಸ್ಥಾನದಲ್ಲಿ, ನಿತ್ಯದಲ್ಲಿ ಊಟ ಮಾಡ್ತಾರೆ. ಯಾನ್ ಬಿಭರ್ತಿ ಯುಧಿಷ್ಠಿರ ದಶಾನ್ಯಾನಿ ಸಹಸ್ರಾಣಿ ಯತೀನಾಂ ಊರ್ಧ್ವರೇತಸಾಂ. ಯತಿಗಳು, ಸನ್ಯಾಸಿಗಳು ಎಷ್ಟು ಜನ? 10,000 ಜನ. 10,000 ಸಂಖ್ಯೆಯ ಯತಿಗಳು ಅವರಲ್ಲಿ ಊಟ ಮಾಡ್ತಾರೆ, ನಿತ್ಯದಲ್ಲಿ ಊಟ ಮಾಡ್ತಾರೆ ಧರ್ಮರಾಜನ ಮನೆಯಲ್ಲಿ. ಪುರೈವ ಕೃಷ್ಣಾಕರ ಸಿದ್ಧ ಶುದ್ಧಿ ಮಧ್ವರನ್ನ ಭುಕ್ತ್ಯ ಕಿಲ ಪಾಂಡವಾಲಯೇ ವಿಶೋಧಿತಾತ್ಮ
ಅಚ್ಯುತ ಪ್ರೇಕ್ಷ ತೀರ್ಥರು ಶ್ರೀಮದ್ ಆಚಾರ್ಯರ ಮಧ್ವಾಚಾರ್ಯರ ಗುರುಗಳು ಅಂತ ಹೆಸರಿಗೆ ಗುರುಗಳಾದ ಅಚ್ಯುತ ಪ್ರೇಕ್ಷ ತೀರ್ಥರು ದ್ರೌಪದೀ ದೇವಿಯ ಕೈಯಿಂದ ಸಿದ್ಧವಾದ ಅಡಿಗೆಯನ್ನು ಊಟ ಮಾಡಿದ ಪುಣ್ಯ ಪುರುಷರು. ಹಾಗಾಗಿ ಅವರಿಗೆ ಆ ಪುಣ್ಯದ ಪ್ರಭಾವದಿಂದ ಆ ಭೀಮಸೇನೇ ಮಧ್ವರಾಗಿ ಹುಟ್ಟಿದಾಗ ಆ ಮಧ್ವಾಚಾರ್ಯರಿಗೆ ಗುರುಗಳಾಗುವ ಸೌಭಾಗ್ಯ ಸಿಕ್ಕಿತು ಈ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ. ಈ ಗುಟ್ಟು ಮಧ್ವಾಚಾರ್ಯರು ಹೇಳಿದ್ದು. ಹಾಗಾಗಿ ಪುರೈಷ ಕೃಷ್ಣಾಕರ ಸಿದ್ಧ ಶುದ್ಧಿಮದ್ವರ ಅನ್ನ ಭುಕ್ತಿಯ ಕಿಲ ಪಾಂಡವಾಲಯೇ ವಿಶೋಧಿತಾತ್ಮ ಮಧುಕೃತ್ ಪ್ರವೃತ್ತಿ ಮಂಚಚಾರ ಕಂಶ್ಚಿತ್ ಪರಿವತ್ಸರನ್ ಮುದ. ಸ್ನಾತಕರಾಗಿಯೋ ಯತಿಯಾಗಿಯೋ ಅಂತೂ ಈ 88,000 ಜನ ಸ್ನಾತಕ ಗೃಹಮೇಧಿಗಳಲ್ಲಿಯೋ ಅಥವಾ 10,000 ಜನ ಯತಿಗಳಲ್ಲಿಯೋ ಒಬ್ಬರಾಗಿ ಈ ಅಚ್ಯುತ ಪ್ರೇಕ್ಷಾಚಾರ್ಯರು ಕೂಡ ಅಂದು ದ್ರೌಪದಿಯ ಕೈಯಲ್ಲಿ ಸಿದ್ಧವಾದ ಅಡಿಗೆಯನ್ನು ಊಟ ಮಾಡಿ ತೃಪ್ತಿಪಟ್ಟವರು, ಪುಣ್ಯ ಗಳಿಸಿದವರು, ಭಾಗ್ಯ ಪಡೆದವರು. ಹಾಗಾಗಿ ಅವರಿಗೆ ಈ ಭಾಗ್ಯ ಸಿಕ್ಕಿತು. ಭುಂಜತೆ ರುಕ್ಮಪಾತ್ರೀಭಿ. ಇದೊಂದು ವಿಚಿತ್ರ. 88,000 ಜನ ಪ್ಲಸ್ 10,000 ಜನ, ಈ ಎಲ್ಲ ಜನರಿಗೆ ಬಂಗಾರದ ತಟ್ಟೆಗಳಲ್ಲಿ ಅಡಿಗೆ ಹಾಕಿ ಊಟ. ಬಂಗಾರದ ತಟ್ಟೆಗಳಲ್ಲಿ ಅಡಿಗೆ ಹಾಕಿ ಊಟ. ಎಲೆ ಅಲ್ಲ, ಸ್ಟೀಲಿನ ತಟ್ಟೆಗಳಲ್ಲ, ಬಂಗಾರದ ತಟ್ಟೆಗಳಲ್ಲಿ. ಇದನ್ನು ಹೇಳೋದು ಯಾರು? ದುರ್ಯೋಧನ. ಆದ್ದರಿಂದ ಸತ್ಯವಾದ ಮಾತಿದು. 88,000 ಸ್ನಾತಕ. ಇದನ್ನು ಶ್ರೀಮದಾಚಾರ್ಯರು ವನಪರ್ವದ ಅಧ್ಯಾಯದಲ್ಲಿ 22ನೇ ಅಧ್ಯಾಯದಲ್ಲಿ ಈ ಮಾತನ್ನು, ಬಹಳ ಮಹತ್ವದ ಮಾತನ್ನು ಹೇಳ್ತಾರೆ. ಪ್ರಾರಂಭದಲ್ಲಿ ಹೇಳ್ತಾರೆ, ಇಷ್ಟಿತ್ತ ಧರ್ಮರಾಜ ಅಂತ ಹೇಳ್ತಾರೆ. 22ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಇದು ಬರ್ತದೆ. ಬಹಳ ಸುಂದರವಾದ ಮಾತು, ನೆನಪಿಟ್ಕೋಬೇಕು. 88,000 ಸ್ನಾತಕ ಗೃಹಮೇಧಿನಃ 30 ದಾಸೀಕ ಏಕೈಕ. ಇದನ್ನು ಕೇಳಿ ನಾವು ಮೆಚ್ಚೋಣ. ಅನೇಕರಿದ್ದಾರೆ, ಇದೇನಾಗತ್ತೆ 88,000 ಜನ ಏನಿರ್ತಾರೆ? ಯಾಕಂದ್ರೆ ನಮ್ಮಲ್ಲಿ ಮತ್ಸರ ಪಡುವುದು ನಮ್ಮ ಸ್ವಭಾವ. ಆದ್ದರಿಂದ ಎಂದೋ ಯಾರೋ ಅಷ್ಟು ಜನರಿಗೆ ಊಟಕ್ಕೆ ಹಾಕಿದ್ದನ್ನು ಕೇಳುವುದಕ್ಕೆ ನಮಗಾಗುವುದಿಲ್ಲ. ಯಾಕೆ? 8 ಜನರಿಗಲ್ಲ, ಒಬ್ಬ ಜನರಿಗೂ ಒಂದು ದಿವಸ ಊಟಕ್ಕೆ ಹಾಕ್ಲಿಕ್ಕಾಗದೇ ಇದ್ದದ್ದರಿಂದ ನಮಗದನ್ನು ಕೇಳಿ ಸಹನನೇ ಆಗುವುದಿಲ್ಲ. ಇದನ್ನು ಕೇಳಿ ಮೆಚ್ಚಿದ ಮಾತ್ರಕ್ಕೆ ನಮಗೆ ಅನೇಕರಿಗೆ ಊಟಕ್ಕೆ ಹಾಕುವ ಸೌಭಾಗ್ಯ, ದೈವ, ಐಶ್ವರ್ಯ, ಬುದ್ಧಿ ಸಿಗತ್ತೆ. ವಿಶ್ವಾಸ ಇಳಿ. 88,000 ಸ್ನಾತಕ ಗೃಹಮೇಧಿನಃ 30 ದಾಸೀಕ ಏಕೈಕೋ ಯಾನ್ ಬಿಭರ್ತಿ ಯುಧಿಷ್ಠಿರಃ ದಶಾನ್ಯಾನಿ ಸಹಸ್ರಾಣಿ ಯತೀನಾಂ ಊರ್ಧ್ವರೇತಸಾಂ ಭುಂಜತೆ ರುಕ್ಮಪಾತ್ರೀಭಿ ಯುಧಿಷ್ಠಿರ ನಿಮೇಶನೆ. ಏನು ಹೇಳಿ, ಎಷ್ಟು ಐಶ್ವರ್ಯ, ಏನು ಸಮೃದ್ಧಿ. ಯಾದೃಗ್ಧನಾಗಮೋ ಯಜ್ಞೆ ಪಾಂಡುಪುತ್ರಸ್ಯ ಧೀಮತಃ. ಧರ್ಮರಾಜ ಯಜ್ಞವನ್ನು ಮಾಡ್ತಾ ಇದ್ರೆ ಹಣ ಬಂತು 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 ಲೆಕ್ಕವಿಲ್ಲದಷ್ಟು ಬಂತು. ಮೊದಲು ಭೀಮ, ಅರ್ಜುನ, ನಕುಲ, ಸಹದೇವರೆಲ್ಲ ದಿಗ್ವಿಜಯವನ್ನು ಮಾಡಿ ಸಂಪಾದನೆ ಮಾಡಿದ್ದು ಬೇರೆ, ಆ ಐಶ್ವರ್ಯ ಬೇರೆ. ಇಲ್ಲಿ ಬಂದ ರಾಜರು ಸಾಲು ಸಾಲಾಗಿ ನಿಂತು ಕಪ್ಪ ಕಾಣಿಕೆಗಳನ್ನು ಕೊಟ್ರಲ್ಲ, ಆ ಐಶ್ವರ್ಯ ಮಿತಿ ಮೀರಿದ್ದು. ಯಾದೃಗ್ಧನಾಗಮೋ ಯಜ್ಞೆ ಪಾಂಡುಪುತ್ರಸ್ಯ ಧೀಮತಃ ಅಸತ್ಯಂಚೇದಿದಂ ಸರ್ವಂ ಸಂಜಯಂ ಪೃಷ್ಟುಮರ್ಹಸಿ. ಅಪ್ಪ, ನಾನು ಹೇಳಿದ್ದು ಒಂದು ಮಾತ್ರ ಸುಳ್ಳಾಗಿದ್ರೆ ನಿನ್ನ ಅತ್ಯಂತ ವಿಶ್ವಾಸ ಪಾತ್ರನಾಗಿರತಕ್ಕ ಸಂಜಯನಿಗೆ ಕೇಳು. ಎಲ್ಲ ಸತ್ಯವಾದ ಮಾತು. ಎಷ್ಟು ಐಶ್ವರ್ಯ, ಏನು ಸಮೃದ್ಧಿ, ಅದು ಇದು ಎಲ್ಲ ವರ್ಣನ ಮಾಡ್ತಾನೆ. ತದಸ್ಮೈ ಕಾಂಸ್ಯ ಮಾಹರ್ಷಿ ದ್ವಾರುಣಂ ಕಲಶೋದಧಿ ಶಂಖ ಪ್ರವರಮಾದಾಯ ವಾಸುದೇವೋಭಿಷಿಕ್ತವಾನ್. ಶ್ರೇಷ್ಠವಾದ ಪಾಂಚಜನ್ಯ ಶಂಖವನ್ನು ತೆಗೆದುಕೊಂಡು ಬಂದು ಅದರಲ್ಲಿ ನೀರು ತುಂಬಿ ಅಭಿಷೇಕ ಮಾಡಿಬಿಟ್ಟ ಕೃಷ್ಣ. ನೋಡ್ತಾ ಇದ್ರೆ ಹೊಟ್ಟೆ ಉರಿದು ಹೋಗ್ತಾ ಇತ್ತು. ಏನ ಧರ್ಮರಾಜ, ಏನ ಕೃಷ್ಣ, ಶಂಖದಿಂದ ಅಭಿಷೇಕವೇನು, ಪಟ್ಟಾಭಿಷೇಕವೇನು, ಸಾಮ್ರಾಜ್ಯವಂತವರಿಗೆ ಸಿಕ್ಕೋಗಿದೆ. ಇಷ್ಟನ್ನು ನೋಡಿ
ನಾನು ಒಳ್ಳೆ ಹಾಸಿಗೆ ಮೇಲೆ ಮಲಗ್ತೇನೆ, ಒಳ್ಳೆ ಊಟ ಮಾಡ್ತೀನಿ ಅಂತ ಹೇಳಿ ಸಂತೋಷ ಪಡ್ಲಾ? ಛೇ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಮಾತ್ಸರ್ಯ ಪಡುವುದು ಯಾರ ಸ್ವಭಾವವಾಗಿರ್ತದೋ ಅವರಿಗೆ ಇನ್ನೊಬ್ಬರ ತಮಗೆ ಎಷ್ಟು ತೃಪ್ತಿ ಎಷ್ಟು ಇದೇ ಇದು ಮುಖ್ಯ ಇರುವುದಿಲ್ಲ, ಇನ್ನೊಬ್ಬರಿಗೆ ಸಿಕ್ಕಿತು ಆದ್ದರಿಂದ ದುಃಖ ಇರುತ್ತೆ. ಇನ್ನೊಬ್ಬರಿಗೆ ಆಗಬಾರದು, ಅವರು ಕೆಳಗೆ ಬಿದ್ದು ಒದ್ದಾಡಬೇಕು. ಅವರು ಬಡತನದಲ್ಲಿ ದಾರಿದ್ರ್ಯದಿಂದ ಏನು ಹೇಳ ಹೆಸರಿಲ್ಲದೆ ಅವರು ಹಾಳಾಗಬೇಕು, ಅಂದಾಗ ಮಾತ್ರ ತೃಪ್ತಿ. ಈ ವಿಧವಾಗಿರತಕ್ಕಂತಹ ವಿಚಿತ್ರ ಸ್ವಭಾವ ಮನುಷ್ಯನಿಗೆ ಬೆಳೆದುಕೊಂಡು ಬಂದಿರ್ತದೆ. ಅದನ್ನು ಮನುಷ್ಯ ಪುಷ್ಟಿ ಕೊಡ್ತಿರ್ತಾನೆ, ಅಂಥ ಗೆಳೆಯರನ್ನೇ ಕೂಡಿಸಿಕೊಂಡಿರ್ತಾನೆ. ತನ್ನ ಮಾತ್ಸರ್ಯಕ್ಕೆ ಏನು ಅನುಕೂಲವಾಗಬೇಕೋ ಅವುಗಳನ್ನೆಲ್ಲ ಮಾಡ್ತಿರ್ತಾನೆ. ಇನ್ನೊಬ್ಬರ ಉತ್ಕರ್ಷವನ್ನು ನೋಡಿ ಸಹನೆ ಮಾಡಿಕೊಳ್ಳುವುದು ಬಹಳ ದೊಡ್ಡ ಗುಣ, ಬಹಳ ದೊಡ್ಡದಾದಂತಹ ಔದಾರ್ಯ. ಇನ್ನೇನು ಬೇಡ, ಯಾರಿಗೆ ಕೊಡುವ ಔದಾರ್ಯ ಬೇಡ, ಗುಣವನ್ನು ನೋಡಿ ಮೆಚ್ಚುವ ಔದಾರ್ಯ ಬೇಕು. ಗುಣವನ್ನು ನೋಡಿ ಮೆಚ್ಚುವ ಔದಾರ್ಯ ಬೇಕು, ಪ್ರಾಮಾಣಿಕವಾಗಿ ದೊಡ್ಡದು. ದೃಷ್ಟ್ವಾಚ ಮಮ ತತ್ಸರ್ವಂ ಜ್ವರರೂಪಮಿವಾಭವತ್. ಅಕ್ಷರಶಃ ನಾನು ಅದನ್ನು ನೋಡಿ ನನಗೆ ಮೈಯೆಲ್ಲ ಬಿಸಿ 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 ಆಗ್ತಿತ್ತು, ಜ್ವರ ಬಂದಂತಾಯ್ತು, ನನಗೆ ಬಹಳ ತೊಂದರೆ ಆಯ್ತು. ಗೃಹೀತ್ವಾ ತತ್ವ ಗಚ್ಚಂತೆ ಸಮುದ್ರವು ಪೂರ್ವ ದಕ್ಷಿಣ ತಥೈವ ಪಶ್ಚಿಮಂ ಯಾಂತಿ ಗೃಹೀತ್ವಾ ಭರತರ್ಷಭ ಉತ್ತರಂತೂ ನ ಗಚ್ಚಂತಿ ವಿನಾತಾತ ಪತತ್ರಿಣಃ. ಅವನು ಕೊಟ್ಟದ್ದನ್ನು ತೆಗೆದುಕೊಂಡು ಹೋಗೋದಕ್ಕೆ ಎಲ್ಲ ದಿಕ್ಕುಗಳಲ್ಲಿ ಹೋಗ್ತಾರೆ. ಉತ್ತರ ದಿಕ್ಕಿನಲ್ಲಿ ಹೋಗೋದಕ್ಕೆ ಅವಕಾಶವೇ ಇಲ್ಲ, ಅಷ್ಟು ದಿಕ್ಕಿನವರೆಗೆ ದೂರದವರೆಗೆ ಹೋಗ್ತಾರೆ. ಮೇಲೆ ಹಕ್ಕಿಗಳ ಮಾತ್ರ ಹೋಗಬೇಕು. ತತ್ರ ಗತ್ವಾರ್ಜುನೋ ದಂಡಂ ಆಜಹಾರ ಅಮಿತಂ ಧನಂ. ಎಲ್ಲಿ ಹಕ್ಕಿ ಹೋಗುವುದಿಲ್ಲ ಅಲ್ಲಿ ಅರ್ಜುನ ಹೋಗಿ ಯುದ್ಧವಾಡಿ ಜನರನ್ನು ಸೋಲಿಸಿ ರಾಜ್ಯವನ್ನು ಗೆದ್ದು ಅಲ್ಲಿಂದ ಹಣವನ್ನು ತಂದ. ಇದು ಧನಂಜಯ, ಅವನ ಪ್ರತಾಪ. ಹಕ್ಕಿಗಳು ಹೋಗದ ಎತ್ತರಕ್ಕೆ ಹೋಗಿ ಕೆಳಗಿಳಿದು ಕೆಳಗಿನ ಭೂತಲ ಪ್ರದೇಶದಲ್ಲಿ ಯುದ್ಧವಾಡಿ ರಾಜ್ಯವನ್ನು ತಂದು ತಾನು ಸಮೃದ್ಧಿಯನ್ನು ಬೆಳೆಸಿಕೊಂಡ. ಇಂಥ ರಾಜ್ಯವನ್ನು ಕೇಳ್ತೇವೆ ನಾವು. ಪ್ರಾಹಸನ್ ಉತ್ಕರ್ಷಂತಂಚ ವಾಸಶ್ಚ ಪ್ರಾಹಸನ್ಮಾಂ ವೃಕೋದರ. ಇಷ್ಟೆಲ್ಲದಕ್ಕೆ ಸಾಲದ್ದಕ್ಕೆ ನಾನು ನೀರಿನಲ್ಲಿ ಬಿದ್ದಾಗ ಬಟ್ಟೆಯನ್ನು ಮೇಲೆ ಕೆತ್ತುವಾಗ ಭೀಮನನ್ನು ನೋಡಿ ನಕ್ಕ. ಅದನ್ನು ನೋಡಿ ನಾನು ಸಮಾಧಾನದಿಂದ ಇರು ಅಂತ ಹೇಳ್ತೀಯಲ್ಲಪ್ಪ, ನಿನಗೇನಾದರೂ ಬುದ್ಧಿ ಇದೆಯಾ ಅಂತ ಕೇಳಿದ ಹಾಗೆ. ತತ್ರಸ್ಮ ಯದಿ ಶಕ್ತಸ್ಯಾಂ ಘಾತಯೇಯಂ ವೃಕೋದರಂ. ಇದೇನಾದರೂ ನನಗೆ ಶಕ್ತಿ ಇದ್ದಿದ್ರೆ ಭೀಮಸೇನನ್ನು ಸಂಹಾರ ಮಾಡಿಬಿಡ್ತಿದ್ದೆ. ಏನು ಮಾಡಲಿ, ಶಕ್ತಿ ಇಲ್ಲ ನನಗೆ. ಎಂತ ಹೇಳಿತರದ ಮಾತು ನೋಡಿ. ನನಗೇನಾದರೂ ಅವಕಾಶ ಸಿಕ್ಕಿದ್ರೆ ನಾನು ಕೊಲ್ತಿದ್ದೆ ಅಂತಂದ್ರೆ ಮಾತು ಬೇರೆ. ನನಗೇನಾದರೂ ಶಕ್ತಿ ಇದ್ದಿದ್ರೆ ಅವನನ್ನು ಕೊಲ್ತಿದ್ದೆ ಅಂತಂದ್ರೆ ಏನಿದ್ರ ಅರ್ಥ? ದಡ್ಡತನ ಅಲ್ಲೇನಿದು ಹೀಗೆ ಹೇಳ್ಕೊಳ್ಳೋದು. ನಾನು ಶಕ್ತಿಗಲ್ಲ, ನಾನು ದುರ್ಬಲ, ನಾನು ಹೇಳಿ, ನಾನು ಷಂಡ ಅಂತ ಹೇಳಿಕೊಳ್ಳೋದು. ಹಾಗೆಲ್ಲ ಮಾತಾಡ್ತಕ್ಕದ್ದಲ್ಲ. ಅವನಿಗೆ ವಿವೇಕವಿಲ್ಲದೆ ಮಾತಾಡ್ತಾನೆ. ದ್ರೌಪದಿ ಚ ಸಹಸ್ತ್ರೀಭಿ ಪಾತಯಂತಿ ಮನೋಮಮ. ದ್ರೌಪದಿ ನನ್ನ ಜೊತೆಗೆ ಎಲ್ಲರೂ ನಿಂತಾಗ ದ್ರೌಪದಿನು ಭೀಮಸಂಜೆಯವರ ಜೊತೆಗೆ ನಿಂತು ನೋಡಿ ನಗ್ತಾಳೆ. ನಾನು ನಗುವುದಾ ಹೀಗೆ? ನಾನು ಅದನ್ನು ನೋಡಿ ಸಹನ ಮಾಡಲಿ? ಕಣ್ಣಾರೆ ಕಂಡೀನಿ. ರಾಜಾಧರಾಜರಿದ್ರು ಅನೇಕರು ನನ್ನ ಜೊತೆಗೆ, ಅವರೆಲ್ಲ ಇದ್ದಾಗ ಅವಳು ನಕ್ಕಿದ್ದಾಳೆ. ನನಗೆ ಸಹನೆ ಮಾಡಲಿಕ್ಕಾಗೋದಿಲ್ಲ. ಬದರು ವಾಸಾಂಸಿ ಮೇನ್ಯಾನೆ. ನನ್ನ ಬಟ್ಟೆ ಹಸಿ ಆಯಿತು ಅಂತ ಅನ್ನೋದಕ್ಕೆ ಧರ್ಮರಾಜ ಅನೇಕ ಬಟ್ಟೆಗಳನ್ನು ಕಳಿಸಿದ, ಹೊಸ ಬಟ್ಟೆಗಳನ್ನು ಉಟ್ಟು ಹೋಗ್ಬೋದು ಅಂತ. ಮತ್ತಿಷ್ಟು ಅಸಮಾಧಾನ. ಅಸ್ತಂಭಾಯವ ತಿಷ್ಟಂತೆ ಸ್ತಂಭಾಯವ ಸಹಸ್ರಶಃ. ಗೋಡೆಗಳೇ ಇಲ್ಲ ಅಲ್ಲಿ, ಗೋಡೆಗಳೇ ಇಲ್ಲ ಅಲ್ಲಿ, ಕಂಬಗಳಿಲ್ಲಲ್ಲಿ. ಆದರೆ ಕಂಬ ಇದ್ದಾಗ ಕಾಣುತ್ತೆ. ಸ್ಫಟಿಕದ ಆ ಪ್ರಕಾಶಗಳ ರಿಫ್ಲೆಕ್ಷನ್ನಿನಿಂದ ಆಗಿರುವಂತಹ ಒಂದು ವಿಚಿತ್ರವಾಗಿರತಕ್ಕ ಮಧ್ಯದ ಒಂದು ಭಾಗ. ಅಲ್ಲಿ ಗೋಡೆ ಇಲ್ಲ, ಸ್ತಂಭ ಇಲ್ಲ. ಅಲ್ಲಿ ಸ್ತಂಭ ಇದ್ದಾಗ ತೋರ್ತದೆ, ಏನಿಲ್ಲ. ಹೋಗಿ ಕೈ ಮುಟ್ಟಿದ್ರೆ ಏನಿದೆ, ಏನು ಗಾಳಿ ಅದು. ಇಂಥ ವಿಚಿತ್ರವಾದ ಅಸ್ತಂಭಾಯವ ತಿಷ್ಟಂತೆ ಸ್ತಂಭಾಯವ ಸಹಸ್ರಶಃ. ಇಂಥ ವಿಚಿತ್ರವಾಗಿರತಕ್ಕಂತಹ ದೊಡ್ಡ ಸಭಾಮನ್. ಇದಂ ದ್ವಾರಂ. ನಾನು ಹೋದೆ ಒಂದು ಕಡೆಗೆ ಹೋದೆ, ಗೋಡೆ ಇತ್ತು, ನನಗೆ ಗೊತ್ತಾಗಲಿಲ್ಲ. ಬಾಗಿಲಂತೆ ಕಾಣಿತು. ಬಾಗಿಲಂತೆ ಕಂಡದ್ದಕ್ಕೆ ಹೋಗಿ ಗಟ್ಟಿಸಿಕೊಂಡಾಗ
ಅಲ್ಲಿರುವಂತಹ ಕಿಂಕರರೆಲ್ಲ ಬಂದು, ರಾಜನ್ ಇದಂ ದ್ವಾರಂ, ಇದಂ ದ್ವಾರಂ, ಇದು ದ್ವಾರ ಇಲ್ಲಿದೆ, ದಾರಿ ಇಲ್ಲಿದೆ, ಮಾರ್ಗ ಇಲ್ಲಿದೆ ಅಂತ ಹೇಳಿದಿರಿ. ಏನೋ ಅವಮಾನ! ಛೇ 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 ಛೇ! ಇದಂ ದ್ವಾರಂ ಇದಂ ರಾಜನ್ ಅದ್ವಾರಂ ಇತಿ ಮಾಂ ಪ್ರತಿ ಅದ್ಭುತಂ ಪ್ರಹಸನ್ ವಾಕ್ಯಂ ಬಭಾಷೆ ಸವೃಕೋದರ. ಭೀಮ ನನ್ನನ್ನು ನೋಡಿ ನಕ್ಕ, ಅದ್ಭುತವಾಗಿ ನಕ್ಕ, ನನ್ನನ್ನು ಪೂರ್ಣ ತಿವಿದು ಪೀಡಿಸುವುದಕ್ಕೆ ನೋಡುವಕ್ಕೆ ನಕ್ಕ. ಪೂರ್ಣೇ ಶತಸಹಸ್ರ ಇದಂಚ ಅತ್ಯದ್ಭುತಂ ಮಾತ್ರ. ಏನು ಹೇಳಿ ಇನ್ನೊಂದು ಅತ್ಯದ್ಭುತವಾದದ್ದು, 1,00,000 ಜನ ಊಟವಾದರೆ, ಬ್ರಾಹ್ಮಣರ ಊಟವಾದರೆ ಶಂಖಧ್ವನಿಯಾಗಬೇಕು. ಇಂಥ ಶಂಖಧ್ವನಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕೇಳ್ತಿತ್ತು. ಏನು ಹೇಳಿ ಅಪ್ಪ, ಎಷ್ಟು ಲಕ್ಷ ಜನರ ಊಟವಾಯಿತು ಅಂತ ಹೇಳಿ ನಿನಗೆ? ಅನೇಕ ಲಕ್ಷ ಜನರ ಬ್ರಾಹ್ಮಣರ ಊಟವಾಯಿತು. ಕ್ಷತ್ರಿಯ ವೈಶ್ಯ ಶೂದ್ರರ ಲೆಕ್ಕ ಬೇರೆ, ಯವನರ ಬೇರೆ, ಮ್ಲೇಚ್ಛರು ಬೇರೆ, ಬೇರೆ ಎಲ್ಲ ಜನರು ಬೇರೆ. ಬ್ರಾಹ್ಮಣರ ಊಟ ಲಕ್ಷಾವಧಿ ಜನರ ಊಟವಾಯಿತು. ಪೂರ್ಣೇ ಶತಸಹಸ್ರೇತು ವಿಪ್ರಾಣಂ ಭುಂಜತಾಂ ತದಾ ಸ್ಥಾಪಿತಸ್ತತ್ರ ಸಂಜ್ಞಾರ್ಥಂ ಶಂಖೋದ್ಮಾಯತೆ ನಿತ್ಯಶಃ ಮುಹುರ್ಮುಹು ಪ್ರಣತತಸ್ತಸ್ಯ ಶಂಖಸ್ಯ ಭಾರತ ಅನಿಶಂ ಶಬ್ದಂ ಅಶ್ರೌಷಂ ತಥೋ ರೋಮಾಣಿ ಮೇಹೃಷನ್. ನನ್ನ ಕೂದಲೆಲ್ಲ ನೆಗರಿ ನಿಲ್ಲಬೇಕು, ಭಾರಿ ಆಶ್ಚರ್ಯವಾಗಬೇಕು, ನನಗೆ ರೋಮಾಂಚವಾಗಬೇಕು. ಒಂದ್ಸಲ ಶಂಖಧ್ವನಿ ಕೇಳಿದ್ರೆ ರೋಮಾಂಚವಾಗಬೇಕು. ಅಬ್ಬಾ, 1,00,000 ಜನರ ಊಟವಾಯಿತು, 1,00,000 ಜನರ ಊಟವಾಯಿತು. ಪ್ರತಿ ಸಲ ನನಗೆ ರೋಮಾಂಚವಾಗಬೇಕು. ಏನಂತ ಮಾಡಲಿ ನಾನು, ಎಷ್ಟಂತ ಸಹನೆ ಮಾಡಲಿ? ಇಷ್ಟು ಜನರಿಗೆ ಐಶ್ವರ್ಯ ಕೊಟ್ಟದ್ದೇನು, ಉಂಡದ್ದೇನು, ಪಡೆದದ್ದೇನು, ಗಳಿಸಿದ್ದೇನು, ಗೆದ್ದದ್ದೇನು, ಸಾಮ್ರಾಜ್ಯ ಪಟ್ಟಾಭಿಷೇಕ ಆದದ್ದೇನು? ಅಬ್ಬಾ, ಒಂದೊಂದೂ ಆಶ್ಚರ್ಯ. ಸಹನೆ ಮಾಡಲಿಕ್ಕೆ ನನಗೆ ಸಾಧ್ಯವಿಲ್ಲ. ಇದೆಲ್ಲ ಭೀಮಸ್ತುತಿ, ಇದೆಲ್ಲ ಪಾಂಡವ ಸ್ತುತಿ. ಹೇಗೆ ವಾಯುಸ್ತುತಿ ಇದೆ ಹಾಗೆ ಭೀಮಸ್ತುತಿ ಇದೆ. ದುರ್ಯೋಧನ ಕೃತ ಭೀಮಸ್ತುತಿ ಸಂಪೂರ್ಣ ಅಂತ ಅನ್ಲಿಕ್ಕೆ ಚಿಂತೆ ಇಲ್ಲ. ಅರೆ, ಭೀಮಸೇನ ದೇವರ ಬಗ್ಗೆ ದುರ್ಯೋಧನ ಮಾಡಿದಂತಹ ಮಾತು ಶ್ರೀಮದಾಚಾರ್ಯರು ಅನೇಕ ಬಾರಿ ಉದಾಹರಣೆ ಮಾಡ್ತಾರೆ. ಭೀಮಶ್ಚ ಬಲಭದ್ರಶ್ಚ ಭದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಂ ಪಂಚಮಂ ನಾನು ಶುಶ್ರಮ ಅನ್ಯೋನ್ಯಾನಂತರ ಬಲಾಹ ಕ್ರಮಾದೇವ ಪ್ರಕೀರ್ತಿತ ಅಂತ ಸ್ಪಷ್ಟವಾಗಿ ಉದಾಹರಣೆ ಮಾಡಿ ಇದು ಭೀಮನ ಸ್ತುತಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗೆ ಇದೆಲ್ಲ ಭೀಮನ, ಅರ್ಜುನನ, ಪಾಂಡವರ ಸ್ತುತಿ. ಶಾಂತಿಂ ನ ಪರಿಗಚ್ಛಾಮಿ ದಖ್ಯಮಾನೇನ ಚೇತಸ ಅಪ್ರಾಪ್ಯ ಪಾಂಡವೈಶ್ವರ್ಯಂ ಶಮೋ ಮಮ ನ ವಿದ್ಯತೆ. ಪಾಂಡವರ ಐಶ್ವರ್ಯ ಸಮಗ್ರವಾಗಿ ನನ್ನ ಕಾಲಿಗೆ ಬಂದು ಬೀಳಬೇಕು, ಅಂದಾಗ ನನಗೆ ತೃಪ್ತಿ. ಅಲ್ಲಿಯವರೆಗೆ ಶಾಂತಿ ಇಲ್ಲ. ಶಕುನಿ ಹೇಳ್ತಾನೆ, ಯಾಮೇತಾಮತುಲಾಂ ಲಕ್ಷ್ಮೀಂ ಪೃಷ್ಟವಾನಸಿ ಪಾಂಡವೇ ತಸ್ಯಾ ಪ್ರಾಪ್ತೌ ಉಪಾಯಮ್ಮೆ ಶೃಣು ಸತ್ಯ ಪರಾಕ್ರಮ. ಒಂದೇ ಒಂದು ಕೆಲಸ, ಇಷ್ಟೇನು ಐಶ್ವರ್ಯವಿದೆ, ಈ ಎಲ್ಲ ಐಶ್ವರ್ಯ ಪಾಂಡವರಲ್ಲಿರುವಂತಹ ಸಮೃದ್ಧವಾದ ಅತ್ಯದ್ಭುತ ಐಶ್ವರ್ಯ ಸಂಪೂರ್ಣವಾಗಿ ನಿನ್ನ ಕಾಲಿಗೆ ಬಂದು ಬೀಳಬೇಕಾಗಿದ್ದರೆ ಒಂದು ಉತ್ತಮವಾದ ಉಪಾಯವಿದೆ, ನಾನು ಹೇಳ್ತೀನಿ, ಕೇಳ್ತೀಯಾ? ದ್ಯೂತಪ್ರಿಯಶ್ಚ ಕೌಂತೆಯೋ ನ ಸ ಜಾನಾತಿ ದೇವಿತುಂ ಆಹೂತಶ್ಚೈಷಿಷತಿ ವ್ಯಕ್ತಂ ನಿತ್ಯಮೇವ ಆಹ್ವಯ ಸ್ವಯಂ ನಿಯತಂ ತಂ ವಿಜೇಷ್ಯಾಮಿ ಕೃತ್ವಾತು ಕಪಟಂ ವಿಭೋ. ಧೃತರಾಷ್ಟ್ರ, ಇವನ ಜೊತೆಗೆ ನಾನು ಧರ್ಮರಾಜನ ಜೊತೆಗೆ ಆಟವಾಡ್ತೀನಿ, ಜೂಜಾಟವಾಡಿದಾಗ ಅವನನ್ನು ಸುಲಭವಾಗಿ ಸೋಲಿಸ್ತೇನೆ. ಒಂದು, ಅವನಿಗೆ ಆಟವಾಡಲಿಕ್ಕೆ ಬರುವುದಿಲ್ಲ. ಎರಡು, ನಾನು ಕಪಟವನ್ನು ಮಾಡಿ ಅವನನ್ನು ಸೋಲಿಸ್ತೇನೆ. ಸ್ಪಷ್ಟವಾಗಿ ಮಾತಿದೆ, ನಿಯತಂ ತಂ ವಿಜೇಷ್ಯಾಮಿ ಕೃತ್ವಾತು ಕಪಟಂ ವಿಭೋ. ಹಾಗಂದಾಗ ಧೃತರಾಷ್ಟ್ರಮಿದಂ ವಾಕ್ಯಂ ಅಪದಂತರಮಬ್ರವೀತ್ ಅಯಮುತ್ಸಹತೆ ರಾಜನ್ ಶ್ರಿಯಮಹಾರ್ಥಮಕ್ಷವಿತ ದ್ಯೂತೇನ ಪಾಂಡುಪುತ್ರಸ್ಯ ತದನುಜ್ಞಾತುಮರ್ಹಸಿ. ಶಕುನಿ ಅಂತಾನೆ, ಧೃತರಾಷ್ಟ್ರ, ದುರ್ಯೋಧನ ಜೂಜಾಟವಾಡಿ ಎಲ್ಲ ಐಶ್ವರ್ಯವನ್ನು ಸಂಪಾದಿಸಬೇಕು ಅಂತ ನಮ್ಮ ಪ್ರಯತ್ನದಲ್ಲಿದ್ದಾನೆ, ನೀನು ಅನುಜ್ಞೆ ಕೊಡಬೇಕು ಅಂದ್ರೆ ಆಗತ್ತೆ. ಅಂದಾಗ ಧೃತರಾಷ್ಟ್ರನ ಮೊಟ್ಟ ಮೊದಲಿನ ರಿಯಾಕ್ಷನ್ ನೋಡಿ, ಮೊಟ್ಟ ಮೊದಲಿನ ರಿಯಾಕ್ಷನ್
ವ್ಯಕ್ತಿತ್ವ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ವ್ಯಕ್ತಿತ್ವ ಎಂಥದ್ದಿರ್ತದೆ. ಭೀಷ್ಮಾಚಾರ್ಯರು ನೋಡಿದರೆ ತಂದೆ ಸಮಾನ, ಅವನ ಮಾತು ಬೇರೆ. ಭೀಷ್ಮರು ಹೇಳಿದ್ದಲ್ಲ, ಅಥವಾ ದ್ರೋಣಾಚಾರ್ಯರು ಕರ್ಣ ಹೇಳಿದ್ದಲ್ಲ, ಆದರೆ ವಿದುರ ಹೇಳುವ ಮಾತು. ವಿದುರ ಧೃತರಾಷ್ಟ್ರನಿಗೆ ತಮ್ಮ, ಆದರೆ ಅವನ ಸ್ಥಾನ ಎಂಥದ್ದು ವಿಚಿತ್ರವಾಗಿತ್ತು ಅಂತ ನೋಡಿದರೆ, ದುರ್ಯೋಧನ ಇಷ್ಟಾಗಿ ಹೇಳ್ತಾ ಇದ್ದ, ನಾನು ಸತ್ತೋಗ್ತೀನಿ, ಆದ್ದರಿಂದ ನೀನು ನನಗೆ ಜೂಜಾಟಿಗೆ ಅನುಜ್ಞೆ ಕೊಡಬೇಕು, ಅನುಮತಿಯನ್ನು ಕೊಡಬೇಕು ಅಂತ ಹೇಳಿದರೆ, ಮೊಟ್ಟ ಮೊದಲಿನ ರಿಯಾಕ್ಷನ್ ಹೇಳ್ತಾನವನು, ಕ್ಷತ್ತಾ ಮಂತ್ರಿ ಮಹಾಪ್ರಾಜ್ಞ ಸ್ಥಿತೋ ಯಸ್ಯಾಸ್ಮಿ ಶಾಸನೆ ತೇನ ಸಂಗಮ್ಯ ವೇತ್ಸ್ಯಾಮಿ ಕಾರ್ಯಸ್ಯವಾಯಿತು. ಇನ್ನೊಂದು 12 ಮಹಿಮೆಗಳು ಉಳಿದಿವೆ. ಅಷ್ಟೆಲ್ಲ ಹೇಳುವುದಿಲ್ಲ, ನೀವು ಭಯಪಡಬೇಕಾಗಿಲ್ಲ. ನಿಜವಾಗಿ ಭಯಪಡಬೇಕಾದದ್ದು ನಾನು, ಯಾಕಂದರೆ ಇನ್ನೊಂದು 10 ಗಂಟೆ ಹೋಗಬೇಕಾದದ್ದು ನನಗೆ. ನೀವು ಇಲ್ಲಿಂದ ಇಲ್ಲೇ ಹೋಗ್ತೀರಿ. ಆದರೂ ಸಂಕ್ಷೇಪದಲ್ಲಿ ಮುಗಿಸ್ತೇನೆ.